ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರು ವಿಶ್ವ ವಿಕಲ ಅಂದ್ರೆ ಟೋಟಲಿ ಯಾರು ವಿಕಲಚೇತನರು ಇರಬಾರ್ದು ಎಂಬ ಉದ್ದೇಶದಿಂದ ಒಂದಿಲ್ಲ ಎರಡಿಲ್ಲ ಸುಮಾರು 1 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ ವಿಶೇಷ ಬಸ್ ಅನ್ನ ಏನದಂದ್ರೆ ಈಗ ಉಟ್ಟಿಗೆ ಹಾಸ್ಪಿಟಲ್ದವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಸಂಸ್ಥೆ ಹಳ್ಳಿ ಹೋಗಿ ಊರೂರು ಹೋಗಿ ಈಗಾಗಲೇ ಹುಟ್ಟಿದ ಮಕ್ಕಳು 6 ವರ್ಷದ ಒಳಗಡೆ ಇದ್ದಂಥ ಮಕ್ಕಳಿಗೆ ಈಗಾಗಲೇ ಯಾವುದೇ ಒಂದು ಅಂದ್ರೆ ವಿಕಲಚೇತನ ಕಾಣಿಸ್ತದ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಸಾಕಷ್ಟು ಇಕ್ವಿಪ್ಮೆಂಟ್ಗಳಿವೆ, ಎಲ್ಲವೂ ಏನದಂದ್ರೆ ಈ ಒಂದು ಬಸ್ಸಿನಲ್ಲಿ ಇದೆ ಅಂತ ಹೇಳ್ಬೋದು. ಫುಲ್ ಹೈಟೆಕ್ ಬಸ್ಸು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರು ಆರೋಗ್ಯ ಇಲಾಖೆ ಮೂಲಕ ಇಂದಿನ ಈ ಬಸ್ ಅನ್ನ ಹಸ್ತಾಂತರಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಬಸ್ ಒಳಗಡೆ ಇದ್ದೀವಿ. ರಾಜ್ಯದಲ್ಲೇ ಮಾದರಿ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ಇಂಥ ಒಂದು ಬಸ್ ಏನದಂದ್ರೆ ಆ ಒಂದು ಸಂಸ್ಥೆಗೆ ನೀಡುವ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಯಾರು ಕೂಡ ವಿಕಲಚೇತನದಿಂದ ಬಳಲಬಾರ್ದು ಎಂಬ ಉದ್ದೇಶದಿಂದ ಈ ಒಂದು ಬಸ್ ಅನ್ನ ಹಸ್ತಾಂತರಿಸಿದ್ದಾರೆ. ಖುದ್ ಜಿಲ್ಲಾ ಉಸ್ತುವಾರಿ ಸಚಿವರೇನದಂದ್ರೆ ನಮ್ಮ ಜೊತೆ ಇದ್ದಾರೆ, ಅವರೇ ಕೇಳೋಣ ಈ ಒಂದು ಅಂದ್ರೆ ವಿಚಾರ. ಇಂಥ ಒಂದು ಹೈಟೆಕ್ ಬಸ್ ಅನ್ನ ಒಂದು ಸಂಸ್ಥೆ ಕೊಟ್ಟು ವಿಕಲಚೇತನ ಮುಕ್ತ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಒಂದು ಸಂಕಲ್ಪ ತೊಟ್ಟಿದ್ದಾರೆ ಸರ್. ಟೋಟಲಿ ಹೈಟೆಕ್ ಬಸ್ ಕೊಟ್ಟಿದ್ದೀರಿ, ಸುಮಾರು 1 ಕೋಟಿಗೂ ಅಧಿಕ ಹಣ ಖರ್ಚು ಮಾಡೋ ಮೂಲಕ ಹೈಟೆಕ್ AC ಬಸ್ಸು. ಏನೊಂದು ಉದ್ದೇಶ ಸರ್, ಏನು ಸಂಕಲ್ಪ ಸರ್? ಉದ್ದೇಶ ಇವತ್ತು ಆಟಿಸಮ್ದಿಂದ ಮತ್ತೇನು ಸೆರಿಬ್ರಲ್ ಪಾಲ್ಸಿಯಾದಿಂದ ಇಂಟೆಲೆಕ್ಚುವಲ್ ಡಿಸಬಿಲಿಟಿಯಿಂದ ಸುಮಾರು ಜನ ಮಕ್ಕಳು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತು ಜನ್ಮ ತಾಳಿದಂಥ ಮಕ್ಕಳಲ್ಲೇ ಈ ಒಂದು ರೋಗ ಅಂಗವೈಕಲ್ಯತೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಭಾಳ ದುಃಖದ ಸಂಗತಿಯಾಗಿದೆ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅತ್ಯಂತ ಬಡ ತಾಯಂದಿರಿದ್ದಾರೆ, ಮಧ್ಯಮ ವರ್ಗದ ಪರಿವಾರದವರಿದ್ದಾರೆ. ನಾನು ಒಂದು ಸಲ ಆಟಿಸಮ್ ವೈದ್ಯರು ಬಂದು ನನಗೆ ಆಹ್ವಾನ ಮಾಡಿದ್ದಾಗ ಹೋಗಿದ್ದೆ. ಸುಮಾರು 100 ಮಕ್ಕಳು ಭಾಳ ಅತ್ಯಂತ ಅವರ ಪರಿಸ್ಥಿತಿ ನೋಡಿ ಮನ ಕರಗುವಂತಿತ್ತು. ಅವರು ಆರ್ಥಿಕವಾಗಿ ಭಾಳ ದುರ್ಬಲರಾಗಿದ್ದರು. ಅವರಿಗೆ ಫ್ರೀಯಾಗಿ ಒಬ್ಬ ಪ್ರಶಾಂತ್ ಉಡ್ಗೆ ಅಂತ ಒಬ್ಬ ವೈದ್ಯರಿದ್ದಾರೆ, ಅವರ ಒಂದು ಸ್ವಸಹಾಯ ಸಂಘದ ವತಿಯಿಂದ ಇವತ್ತು ಇವರಿಗೆ UDID ಕಾರ್ಡ್ ಎಲ್ಲ ಕೂಡಿಸಿ ಅವ್ರ ಖಾತೆಯಲ್ಲಿ ಸುಮಾರು 15,000 ರೂಪಾಯಿ ಜಮಾ ಮಾಡಿಸಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ಒಂದು ಪ್ರಕ್ರಿಯೆ ಬೀದರ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇನ್ನು ಸುಮಾರು ಜನ ಮಕ್ಕಳೆಲ್ಲ ಇದರಿಂದ ವಂಚಿತರಾಗಿದ್ದಾರೆ, ಹೊರಗಡೆನೆ ಬಂದಿಲ್ಲ. ಮಕ್ಕಳಿಗೆ ತಂದೆ ತಾಯಿಗಳು ಹೊರಗಡೆ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡೋದಿಲ್ಲ ಅಂತ ನನ್ನ ಗಮನಕ್ಕೆ ತಂದರು. ಸರಾಸರಿ 36 ಮಕ್ಕಳಲ್ಲಿ ಒಂದು ಮಗುವಿಗೆ ಈ ಒಂದು ರೋಗ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಒಂದು ಇವತ್ತು CDC ವ್ಯಾನ್ ಅನ್ನುವಂಥ ರೀತಿಯಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ಸ್ ಇದಕ್ಕೆ ಒಂದು ವ್ಯಾನ್ ಅನ್ನುವಂಥ ರೀತಿಯಲ್ಲಿ ಒಂದು ಬೇಕು ಅನ್ನುವಂಥದ್ದು ಹೇಳಿದರು. ಇದರಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದೆ. ಇಲ್ಲಿ ಒಬ್ಬ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಇಲ್ಲಿ ವೈದ್ಯರಿರ್ತಾರೆ, ಇಲ್ಲಿ ಸ್ಪೀಚ್ ಥೆರಪಿಸ್ಟ್ ಇರ್ತಾರೆ, ಆಕ್ಯುಪೇಷನಲ್ ಥೆರಪಿಯವರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ. 6 ಜನ ಸಿಬ್ಬಂದಿಯವರು ಈ ಒಂದು ವಾಹನದಲ್ಲಿ ಇರ್ತಾರೆ. ಹಳ್ಳಿಗೆ ಹೋಗ್ತಾರೆ, ಮನೆಗೆ ಹೋಗ್ತಾರೆ. ಯಾವ ಮಕ್ಕಳು ವಿಕಲಚೇತನರಿದ್ದಾರೆ ಅವರಿಗೆ ಪತ್ತೆ ಹಚ್ತಾರೆ, ಅವ್ರಿಗೆ ಅಲ್ಲೇ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಈ ಒಂದು ಚಿಕಿತ್ಸೆ ಅಂದ್ರೆ ಈಗ ಸಾಕಷ್ಟು ಜನ ನೀವು ಅಂದಂಗೆ ಹಾಸ್ಪಿಟಲ್ ಬರಲ್ಲ, ದುಡ್ಡು ಇರಲ್ಲ, ಸಿಟಿಗೆ ಬರಲ್ಲ, ಹಾಸ್ಪಿಟಲ್ ಬರಲ್ಲ. ಮಗು ಏನೋ ಒಂದು ವಿಕಲಚೇತನದಿಂದ ಬೇರೆಯವ್ರು ನಮಗೆ ಹೇಳಿಸ್ತಾರ, ಮನೆಗೆ ಮುಚ್ಕೊಂಡು ಇಕ್ಕೋತಾರೆ ಸರ್. ಸಹಜ ಇದೆ ಅದು. ಅಂದ್ರೆ ಟ್ರೀಟ್ಮೆಂಟ್ ಫ್ರೀ ಇದೆ ಸರ್. ಯಾವ ರೀತಿ ಬಸ್ ಹೋಗ್ತು ಸರ್ ಹಳ್ಳಿ? ನೋಡಿ, ಟ್ರೀಟ್ಮೆಂಟ್ ಫ್ರೀ ಇದೆ. ಇವತ್ತು ಈ ಬಸ್ಸಿನ ಒಂದು ನಿರ್ವಹಣೆ ಮಾಡಲಿಕ್ಕೆ ಈ ಬಸ್ಸು ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಕೊಟ್ಟಿದ್ದೇನೆ. ಮತ್ತು ಇದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ವರ್ಷಕ್ಕೆ ಒಂದು 40 ಲಕ್ಷ ರೂಪಾಯಿ ಬೇಕಾಗ್ತದೆ. ಅದು CSR ಫಂಡಿಂದ ಅಥವಾ ಬೇರೆ ಬೇರೆ ಮೂಲಗಳಿಂದ ಅದರ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅನೇಕ ಜನ ವೈದ್ಯರು, ಅನೇಕ ಜನ ಫೌಂಡೇಶನ್, ಇವ್ರದ್ದೇನು ಒಂದು ಫೌಂಡೇಶನ್ ಹೆಸರೇನು ಇವ್ರದ್ದು? ವಿಜಯದೇವಿ ಫೌಂಡೇಶನ್. ವಿಜಯದೇವಿ ಫೌಂಡೇಶನ್ ವತಿಯಿಂದಲೂ ಒಂದು 3 ತಿಂಗಳು ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಚಾಲಕರ ಸಂಬಳ ಇರ್ಬೋದು, ಫಿಸಿಯೋಥೆರಪಿಸ್ಟು ಮತ್ತು ಸ್ಪೀಚ್ ಥೆರಪಿಸ್ಟು, ಆಕ್ಯುಪೇಷನಲ್ ಥೆರಪಿಸ್ಟು, ಇವ್ರದ್ದೆಲ್ಲ ಏನು ಸಂಬಳ ಇದೆ ಅವರೇ ಕೊಡ್ತಾ ಇದ್ದಾರೆ. ಈ ಸದ್ಯಕ್ಕೆ ತಿಂಗಳಿಗೆ ಒಂದು 2-3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಅದನ್ನು ವ್ಯವಸ್ಥೆ ಮಾಡಿಸ್ತೀನಿ ಅನ್ನುವಂಥ ಭರವಸೆಯನ್ನು ಅವರಿಗೆ ಕೊಟ್ಟಿದ್ದೇನೆ. ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಬೀದರ್ ಜಿಲ್ಲೆಯ ಎಲ್ಲ ಪಾಲಕರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಉದ್ದೇಶ ಇವತ್ತು ಆರೋಗ್ಯವಂತ ಮಕ್ಕಳಿದ್ದರೆ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷ ಚೇತನರಿರ್ಬೋದು, ಇವರೆಲ್ಲರಿಗೆ ಅದೇನು ದೇವರು ಕೊಟ್ಟಂಥ ಒಂದು ಮಕ್ಕಳಂದರೆ ಮುಗ್ಧತೆ. ಇವತ್ತು ಅವ್ರು ದೇವರ ಹಂಗೆ ಇರ್ತಾರೆ. ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡಿ ಬೆಳೆಸುವಂಥದ್ದು ಈ ನಾಗರಿಕ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ.
ಆ ಜವಾಬ್ದಾರಿಯನ್ನು ಅರಿತುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಈ ಒಂದು ವ್ಯವಸ್ಥೆ ನಾನು ಮಾಡಿಕೊಡ್ತಾ ಇದ್ದೇನೆ. ಮಾಡುವುದು ಬಹಳ ಇದೆ, ಇನ್ನು ಬಹಳಷ್ಟು ಮಕ್ಕಳು ಇನ್ನೂ ಅವರಿಗೆ ಚಿಕಿತ್ಸೆ ಕೊಡಬೇಕಾಗಿದೆ. ನಮ್ಮ ವೈದ್ಯಾಧಿಕಾರಿಗಳು, ವೈದ್ಯರೆಲ್ಲರೂ ಇದ್ದಾರೆ, ಪ್ರಶಾಂತ್ ಅವರು ಇದ್ದಾರೆ, ಅಭಿನಂದನ್ ಇದ್ದಾರೆ. ಸಾಕಷ್ಟು ಜನ ಅಂದ್ರೆ ಇಂಥ ಮಕ್ಕಳಿದ್ದಾಗ ಮನೆಯನ್ನು ಹೊರಗೆ ತರಲ್ಲ, ಹೇಳ್ಕೊಮಲ್ಲ, ಅಂತ ಒಂದು ಪೇರೆಂಟ್ಸಿಗೆ, ಅಂತ ಒಂದು ಜನರಿಗೆ ನಿಮ್ಮ ಮನೆ ಬಾಗಿಲಿಗೆ ಆರೋಗ್ಯ ಚಿಕಿತ್ಸೆ ಕೊಡ್ಲಕ್ಕೆ ಬಸ್ ಬರ್ತಾ ಇದೆ, ಇದ್ರ ಸದುಪಯೋಗ ಪಡ್ಕೋಬೇಕು. ಯಾರು ಕೂಡ ಅಂದ್ರೆ ಇಂಥ ಒಂದು ವಿಕಲಚೇತನ ಇದ್ದಾಗ ಮನೆಯಲ್ಲಿ ಮುಚ್ಚಿಕೊಡೋದು ಏನು ಕರೆ ಕೊಡ್ತೀರಿ ಸರ್? ಜಿಲ್ಲೆ ಜನರಿಗೆ ಏನು ಹೇಳ್ಬೇಕು? ಎಲ್ಲ ಪಾಲಕರಿಗೆ, ಬೀದರ್ ಜಿಲ್ಲೆಯ ಸಮಸ್ತ ನಾಡಿನ ಜನತೆಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಮಕ್ಕಳೇ ನಮ್ಮ ಭವಿಷ್ಯದ ನಾಗರಿಕರು, ನಮ್ಮ ಆಸ್ತಿ. ಆ ಮಕ್ಕಳಿಗೆ ಆರೋಗ್ಯವಂತರಾಗಿ ಬೆಳೀಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಏನು ವಿಶೇಷಚೇತನ ಮಕ್ಕಳಿದ್ದಾರೆ ಇವತ್ತು 0 to 6, ಆ ಮಕ್ಕಳಲ್ಲಿ ಅಂಗವೈಕಲ್ಯತೆ ಇತ್ತು, ಅವರಿಗೆ ಮಾತಾಡಲಿಕ್ಕೆ, ನಡಿಲಿಕ್ಕೆ, ಗ್ರಹಿಸಲಿಕ್ಕೆ ಏನಾದರೂ ತೊಂದರೆಗಳಿತ್ತು ಅಂತ ಹೇಳಿದರೆ ಅವ್ರ ಹತ್ರ ನರಗಳ ದೌರ್ಬಲ್ಯ ಇರ್ತದೆ. ಅದಕ್ಕಾಗಿ ವಿಶೇಷವಾಗಿ ಒಂದು ವಾಹನವನ್ನು ನಾನು ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದರಲ್ಲಿ ಎಲ್ಲ ವೈದ್ಯರು ಇರ್ತಾರೆ, ಅದರಲ್ಲಿ ಫಿಸಿಯೋಥೆರಪಿಸ್ಟ್ ಇರ್ತಾರೆ. ಹೀಗಾಗಿ ನಮ್ಮ ಮಕ್ಕಳಿಗೆ ಫ್ರೀಯಾಗಿ ಚಿಕಿತ್ಸೆ ಕೊಡ್ತಾರೆ. ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ಆ ಮಕ್ಕಳಿಗೆ ನೆರವಾಗಲಿ, ಅವರು ಉತ್ತಮ ಒಳ್ಳೆಯ ನಾಗರಿಕರಾಗಿ ಇವತ್ತು ಅಭಿವೃದ್ಧಿ ಆಗಲಿ ಅನ್ನುವಂಥ ಒಂದು ಇವತ್ತು ಸಂಕಲ್ಪವನ್ನು ಮಾಡಿ ಇದನ್ನು ಒಳ್ಳೆ ರೀತಿಯಿಂದ ಬಳಸ್ಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡುತ್ತೇನೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರ ಮಾತಂತ ಹೇಳ್ಬೋದು. ವಿಶೇಷವಾಗಿ ಇಂದು ವಿಶ್ವ ವಿಕಲಚೇತನರ ದಿನಾಚರಣೆ ನಿಮಿತ್ತವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ರಾಜ್ಯದ ಮುಕುಟ ಶರಣರ ನಾಡು ಬೀದರಿನ ಟೋಟಲಿ ಯಾವುದೇ ಒಂದು ಮಕ್ಕಳು ವಿಕಲಚೇತನೆಯಿಂದ ಬಳಬಾರ್ದು, ಯಾರು ಪೇರೆಂಟ್ಸ್ ಕೂಡ ಮನೆಯಲ್ಲಿ ಹುಟ್ಟಿದಂಥ ಮಗುವಿಗೆ ಈ ರೀತಿ ವಿಕಲಚೇತನ ದೃಷ್ಟಿಕೋನ ನೋಡಬಾರ್ದು. ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮನೆಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈ ಒಂದು ಹೈಟೆಕ್ ಬಸ್ ಬರ್ತಾ ಇದ್ದಾರೆ, ಸದುಪಯೋಗ ಪಡೆದುಕೊಳ್ಳ್ರಿ ಅಂತ ಹೇಳಿ ಬೀದರ್ ಜಿಲ್ಲೆ ಜನರಲ್ಲಿ ಸಚಿವರು ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರು ವಿಶ್ವ ವಿಕಲ ಅಂದ್ರೆ ಟೋಟಲಿ ಯಾರು ವಿಕಲಚೇತನರು ಇರಬಾರ್ದು ಎಂಬ ಉದ್ದೇಶದಿಂದ ಒಂದಿಲ್ಲ ಎರಡಿಲ್ಲ ಸುಮಾರು 1 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ ವಿಶೇಷ ಬಸ್ ಅನ್ನ ಏನದಂದ್ರೆ ಒಟ್ಟಿಗೆ ಹಾಸ್ಪಿಟಲ್ದವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಸಂಸ್ಥೆ ಹಳ್ಳಿ ಹೋಗಿ ಊರು ಹೋಗಿ ಈಗಾಗಲೇ ಹುಟ್ಟಿದ ಮಕ್ಕಳು 6 ವರ್ಷದ ಒಳಗಡೆ ಇದ್ದಂಥ ಮಕ್ಕಳಿಗೆ ಈಗಾಗಲೇ ಯಾವುದೇ ಒಂದು ಅಂದ್ರೆ ವಿಕಲಚೇತನ ಕಾಣಿಸ್ತದ, ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಇಕ್ವಿಪ್ಮೆಂಟ್ಗಳಿವೆ, ಎಲ್ಲವೂ ಏನದಂದ್ರೆ ಈ ಒಂದು ಬಸ್ಸಿನಲ್ಲಿ ಇದೆ ಅಂತ ಹೇಳ್ಬೋದು. ಫುಲ್ ಹೈಟೆಕ್ ಬಸ್ಸು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರು ಆರೋಗ್ಯ ಇಲಾಖೆ ಮೂಲಕ ಇಂದಿನ ಈ ಬಸ್ ಅನ್ನ ಹಸ್ತಾಂತರಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಬಸ್ ಒಳಗಡೆ ಇದ್ದೀವಿ. ರಾಜ್ಯದಲ್ಲೇ ಮಾದರಿ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ಇಂಥ ಒಂದು ಬಸ್ ಏನದಂದ್ರೆ ಆ ಒಂದು ಸಂಸ್ಥೆಗೆ ನೀಡುವ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಯಾರು ಕೂಡ ವಿಕಲಚೇತನೆಯಿಂದ ಬಳಲಬಾರ್ದು ಎಂಬ ಉದ್ದೇಶದಿಂದ ಈ ಒಂದು ಬಸ್ ಅನ್ನ ಹಸ್ತಾಂತರಿಸಿದ್ದಾರೆ. ಖುದ್ ಜಿಲ್ಲಾ ಉಸ್ತುವಾರಿ ಸಚಿವರೇನದಂದ್ರೆ ನಮ್ಮ ಜೊತೆ ಇದ್ದಾರೆ, ಅವರೇ ಕೇಳೋಣ ಈ ಒಂದು ಅಂದ್ರೆ ವಿಚಾರ. ಇಂಥ ಒಂದು ಹೈಟೆಕ್ ಬಸ್ ಅನ್ನ ಒಂದು ಸಂಸ್ಥೆ ಕೊಟ್ಟು ವಿಕಲಚೇತನ ಮುಕ್ತ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಒಂದು ಸಂಕಲ್ಪ ತೊಟ್ಟಿದ್ದಾರೆ ಸರ್? ಟೋಟಲಿ ಹೈಟೆಕ್ ಬಸ್ ಕೊಟ್ಟಿದ್ದೀರಿ, ಸುಮಾರು 1 ಕೋಟಿಗೂ ಅಧಿಕ ಹಣ ಖರ್ಚು ಮಾಡೋ ಮೂಲಕ ಹೈಟೆಕ್ AC ಬಸ್ಸು. ಏನೊಂದು ಉದ್ದೇಶ ಸರ್, ಏನು ಸಂಕಲ್ಪ ಸರ್? ಉದ್ದೇಶ ಇವತ್ತು ಆಟಿಸಮ್ದಿಂದ ಮತ್ತೇನು ಸೆರಿಬ್ರಲ್ ಪಾಲ್ಸಿಯಾದಿಂದ, ಇಂಟೆಲೆಕ್ಚುವಲ್ ಡಿಸಬಿಲಿಟಿಯಿಂದ ಸುಮಾರು ಜನ ಮಕ್ಕಳು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತು ಜನ್ಮ ತಾಳಿದಂಥ ಮಕ್ಕಳಲ್ಲೇ ಈ ಒಂದು ರೋಗ, ಅಂಗವೈಕಲ್ಯತೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಭಾಳ ದುಃಖದ ಸಂಗತಿಯಾಗಿದೆ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅತ್ಯಂತ ಬಡ ತಾಯಂದಿರಿದ್ದಾರೆ, ಮಧ್ಯಮ ವರ್ಗದ ಪರಿವಾರದವರಿದ್ದಾರೆ. ನಾನು ಒಂದು ಸಲ ಆಟಿಸಮ್ ವೈದ್ಯರು ಬಂದು ನನಗೆ ಆಹ್ವಾನ ಮಾಡಿದ್ದಾಗ ಹೋಗಿದ್ದೆ. ಸುಮಾರು 100 ಮಕ್ಕಳು ಭಾಳ ಅತ್ಯಂತ ಅವರ ಪರಿಸ್ಥಿತಿ ನೋಡಿ ಮನ ಕರಗುವಂತಿತ್ತು. ಅವರು ಆರ್ಥಿಕವಾಗಿ ಭಾಳ ದುರ್ಬಲರಾಗಿದ್ದರು. ಅವರಿಗೆ ಫ್ರೀಯಾಗಿ ಒಬ್ಬ ಪ್ರಶಾಂತ್ ಉಡ್ಡಿಗೆ ಅಂತ ಒಬ್ಬ ವೈದ್ಯರಿದ್ದಾರೆ, ಅವರ ಒಂದು ಸ್ವಸಹಾಯ ಸಂಘದ ವತಿಯಿಂದ ಇವತ್ತು ಇವರಿಗೆ UDID ಕಾರ್ಡ್ ಎಲ್ಲ ಕೂಡಿಸಿ ಅವ್ರ ಖಾತೆಯಲ್ಲಿ ಸುಮಾರು 15,000 ರೂಪಾಯಿ ಜಮಾ ಮಾಡಿಸಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ಒಂದು ಪ್ರಕ್ರಿಯೆ ಬೀದರ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇನ್ನೂ ಸುಮಾರು ಜನ ಮಕ್ಕಳೆಲ್ಲ ಇದರಿಂದ ವಂಚಿತರಾಗಿದ್ದಾರೆ, ಹೊರಗಡೆನೇ ಬಂದಿಲ್ಲ. ಮಕ್ಕಳಿಗೆ ತಂದೆ ತಾಯಿಗಳು ಹೊರಗಡೆ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡೋದಿಲ್ಲ ಅಂತ ನನ್ನ ಗಮನಕ್ಕೆ ತಂದರು. ಸರಾಸರಿ 36 ಮಕ್ಕಳಲ್ಲಿ 1 ಮಗುವಿಗೆ ಈ ಒಂದು ರೋಗ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಒಂದು ಇವತ್ತು CDC ವ್ಯಾನ್ ಅನ್ನುವಂಥ ರೀತಿಯಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ಸ್ ಇದಕ್ಕೆ ಒಂದು
ವ್ಯಾನ್ ಅನ್ನುವಂಥ ರೀತಿಯಲ್ಲಿ ಒಂದು ಬೇಕು ಅನ್ನುವಂಥದ್ದು ಹೇಳಿದರು. ಇದರಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದೆ. ಇಲ್ಲಿ ಒಬ್ಬ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಇಲ್ಲಿ ವೈದ್ಯರು ಇರ್ತಾರೆ, ಇಲ್ಲಿ ಸ್ಪೀಚ್ ಥೆರಪಿಸ್ಟ್ ಇರ್ತಾರೆ, ಆಕ್ಯುಪೇಷನಲ್ ಥೆರಪಿಯವರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ. 6 ಜನ ಸಿಬ್ಬಂದಿಯವರು ಈ ಒಂದು ವಾಹನದಲ್ಲಿ ಇರ್ತಾರೆ. ಹಳ್ಳಿ ಹಳ್ಳಿಗೆ ಹೋಗ್ತಾರೆ, ಮನೆ ಮನೆಗೆ ಹೋಗ್ತಾರೆ. ಯಾವ ಮಕ್ಕಳು ವಿಕಲಚೇತನರಿದ್ದಾರೆ ಅವರಿಗೆ ಪತ್ತೆ ಹಚ್ತಾರೆ, ಅವ್ರಿಗೆ ಅಲ್ಲೇ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಈ ಒಂದು ಚಿಕಿತ್ಸೆ ಅಂದ್ರೆ ಈಗ ಸಾಕಷ್ಟು ಜನ ನೀವು ಅಂದಂಗ ಹಾಸ್ಪಿಟಲ್ ಬರಲ್ಲ, ದುಡ್ಡು ಇರಲ್ಲ, ಸಿಟಿಗೆ ಬರಲ್ಲ, ಹಾಸ್ಪಿಟಲ್ ಬರಲ್ಲ, ಮಗು ಏನೋ ಒಂದು ವಿಕಲಚೇತನ ಬೇರೆಯವ್ರು ನಮಗೆ ಹೇಳಿಸ್ತಾರ ಮನೆಗೆ ಮುಚ್ಕೊಂಡು ಇಕ್ಕೋತಾರೆ ಸರ್. ಸಹಜ ಇದೆ ಅದು. ಅಂದ್ರೆ ಟ್ರೀಟ್ಮೆಂಟ್ ಫ್ರೀ ಇದೆ ಸರ್. ಯಾವ ರೀತಿ ಬಸ್ ಹೋಗ್ತು ಸರ್ ಹಳ್ಳಿ ಹಳ್ಳಿ? ನೋಡಿ, ಟ್ರೀಟ್ಮೆಂಟ್ ಫ್ರೀ ಇದೆ. ಇವತ್ತು ಈ ಬಸ್ಸಿನ ಒಂದು ನಿರ್ವಹಣೆ ಮಾಡಲಿಕ್ಕೆ ಈ ಬಸ್ಸು ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಕೊಟ್ಟಿದ್ದೇನೆ. ಮತ್ತು ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ವರ್ಷಕ್ಕೆ ಒಂದು 40 ಲಕ್ಷ ರೂಪಾಯಿ ಬೇಕಾಗ್ತದೆ. ಅದು CSR ಫಂಡಿಂದ ಅಥವಾ ಬೇರೆ ಬೇರೆ ಮೂಲಗಳಿಂದ ಅದರ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅನೇಕ ಜನ ವೈದ್ಯರು, ಅನೇಕ ಜನ ಫೌಂಡೇಶನ್, ಇವ್ರದ್ದೇನು ಒಂದು ಫೌಂಡೇಶನ್ ಹೆಸರೇನವ್ರದ್ದು, ವಿಜಯದೇವಿ ಫೌಂಡೇಶನ್. ವಿಜಯದೇವಿ ಫೌಂಡೇಶನ್ ವತಿಯಿಂದಲೂ ಒಂದು 3 ತಿಂಗಳು ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಚಾಲಕರ ಸಂಬಳ ಇರ್ಬೋದು, ಫಿಸಿಯೋಥೆರಪಿಸ್ಟು ಮತ್ತು ಸ್ಪೀಚ್ ಥೆರಪಿಸ್ಟು, ಆಕ್ಯುಪೇಷನಲ್ ಥೆರಪಿಸ್ಟು, ಇವ್ರದ್ದೆಲ್ಲ ಏನು ಸಂಬಳ ಇದೆ ಅವರೇ ಕೊಡ್ತಾ ಇದ್ದಾರೆ. ಈ ಸದ್ಯಕ್ಕೆ ತಿಂಗಳಿಗೆ ಒಂದು 2-3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಅದನ್ನು ವ್ಯವಸ್ಥೆ ಮಾಡಿಸ್ತೀನಿ ಅನ್ನುವಂಥ ಭರವಸೆಯನ್ನು ಅವರಿಗೆ ಕೊಟ್ಟಿದ್ದೇನೆ. ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಬೀದರ್ ಜಿಲ್ಲೆಯ ಎಲ್ಲ ಪಾಲಕರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ನಮ್ಮ ಉದ್ದೇಶ ಇವತ್ತು ಆರೋಗ್ಯವಂತ ಮಕ್ಕಳಿದ್ದರೆ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷ ಚೇತನರಿರ್ಬೋದು, ಇವರೆಲ್ಲರಿಗೆ ಅದೇನು ದೇವರು ಕೊಟ್ಟಂಥ ಒಂದು ಮಕ್ಕಳಂದರೆ ಮುಗ್ಧತೆ. ಇವತ್ತು ಅವ್ರು ದೇವರ ಹಂಗೆ ಇರ್ತಾರೆ. ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡಿ ಬೆಳೆಸುವಂಥದ್ದು ಈ ನಾಗರಿಕ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಅರಿತುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಈ ಒಂದು ವ್ಯವಸ್ಥೆ ನಾನು ಮಾಡಿಕೊಡ್ತಾ ಇದ್ದೇನೆ. ಮಾಡುವುದು ಬಹಳ ಇದೆ. ಇನ್ನು ಭಾಳಷ್ಟು ಮಕ್ಕಳು ಇನ್ನೂ ಅವರಿಗೆ ಚಿಕಿತ್ಸೆ ಕೊಡಬೇಕಾಗಿದೆ. ನಮ್ಮ ವೈದ್ಯಾಧಿಕಾರಿಗಳು, ವೈದ್ಯರೆಲ್ಲರೂ ಇದ್ದಾರೆ. ಪ್ರಶಾಂತ್ ಅವರು ಇದ್ದಾರೆ, ಅಭಿನಂದನ್ ಇದ್ದಾರೆ. ಸಾಕಷ್ಟು ಜನ ಅಂದ್ರೆ ಇಂಥ ಮಕ್ಕಳಿದ್ದಾಗ ಮನೆಯನ್ನು ಹೊರಗೆ ತರಲ್ಲ, ಹೇಳ್ಕೊಂಬಲ್ಲ. ಅಂತ ಒಂದು ಪೇರೆಂಟ್ಸಿಗೆ, ಅಂತ ಒಂದು ಜನರಿಗೆ ನಿಮ್ಮ ಮನೆ ಬಾಗಿಲಿಗೆ ಆರೋಗ್ಯ ಚಿಕಿತ್ಸೆ ಕೊಡ್ಲಕ್ಕೆ ಬಸ್ ಬರ್ತಾ ಇದೆ. ಇದ್ರ ಸದುಪಯೋಗ ಪಡ್ಕೋಬೇಕು. ಯಾರು ಕೂಡ ಅಂದ್ರೆ ಇಂಥ ಒಂದು ವಿಕಲಚೇತನ ಇದ್ದಾಗ ಮನೆಯಲ್ಲಿ ಮುಚ್ಚಿಕೊಡೋದು ಏನು ಕರೆ ಕೊಡ್ತೀರಿ ಸರ್ ಜಿಲ್ಲೆ ಜನರಿಗೆ? ಏನು ಹೇಳಬೇಕು? ಎಲ್ಲ ಪಾಲಕರಿಗೆ, ಬೀದರ್ ಜಿಲ್ಲೆಯ ಸಮಸ್ತ ನಾಡಿನ ಜನತೆಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಮಕ್ಕಳೇ ನಮ್ಮ ಭವಿಷ್ಯದ ನಾಗರಿಕರು, ನಮ್ಮ ಆಸ್ತಿ. ಆ ಮಕ್ಕಳಿಗೆ ಆರೋಗ್ಯವಂತರಾಗಿ ಬೆಳೀಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಏನು ವಿಶೇಷಚೇತನ ಮಕ್ಕಳಿದ್ದಾರೆ ಇವತ್ತು 0 to 6, ಆ ಮಕ್ಕಳಲ್ಲಿ ಅಂಗವೈಕಲ್ಯತೆ ಇತ್ತು, ಅವರಿಗೆ ಮಾತಾಡಲಿಕ್ಕೆ, ನಡಿಲಿಕ್ಕೆ, ಗ್ರಹಿಸಲಿಕ್ಕೆ ಏನಾದರೂ ತೊಂದರೆಗಳಿತ್ತು ಅಂತ ಹೇಳಿದರೆ ಅವ್ರ ಹತ್ರ ನರಗಳ ದೌರ್ಬಲ್ಯ ಇರ್ತದೆ. ಅದಕ್ಕಾಗಿ ವಿಶೇಷವಾಗಿ ಒಂದು ವಾಹನವನ್ನು ನಾನು ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದರಲ್ಲಿ ಎಲ್ಲ ವೈದ್ಯರು ಇರ್ತಾರೆ, ಅದರಲ್ಲಿ ಫಿಸಿಯೋಥೆರಪಿಸ್ಟ್ ಇರ್ತಾರೆ. ಹೀಗಾಗಿ ನಮ್ಮ ಮಕ್ಕಳಿಗೆ ಫ್ರೀಯಾಗಿ ಚಿಕಿತ್ಸೆ ಕೊಡ್ತಾರೆ. ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ಆ ಮಕ್ಕಳಿಗೆ ನೆರವಾಗಲಿ, ಅವರು ಉತ್ತಮ ಒಳ್ಳೆಯ ನಾಗರಿಕರಾಗಿ ಇವತ್ತು ಅಭಿವೃದ್ಧಿ ಆಗಲಿ ಅನ್ನುವಂಥ ಒಂದು ಇವತ್ತು ಸಂಕಲ್ಪವನ್ನು ಮಾಡಿ ಇದನ್ನು ಒಳ್ಳೆ ರೀತಿಯಿಂದ ಬಳಸ್ಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡುತ್ತೇನೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರ ಮಾತಂತ ಹೇಳ್ಬೋದು. ವಿಶೇಷವಾಗಿ ಇಂದು ವಿಶ್ವ ವಿಕಲಚೇತನರ ದಿನಾಚರಣೆ ನಿಮಿತ್ತವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ರಾಜ್ಯದ ಮುಕುಟ ಶರಣರ ನಾಡು ಬೀದರಿನ ಟೋಟಲ್ ಯಾವುದೇ ಒಂದು ಮಕ್ಕಳು ವಿಕಲಚೇತನೆಯಿಂದ ಬಳಬಾರ್ದು. ಯಾರು ಪೇರೆಂಟ್ಸ್ ಕೂಡ ಮನೆಯಲ್ಲಿ ಹುಟ್ಟಿದಂಥ ಮಗುವಿಗೆ ಈ ರೀತಿ ವಿಕಲಚೇತನ ದೃಷ್ಟಿಕೋನ ನೋಡಬಾರ್ದು. ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮನೆಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈ ಒಂದು ಹೈಟೆಕ್ ಬಸ್ ಬರ್ತಾ ಇದ್ದಾರೆ, ಸದುಪಯೋಗ ಪಡೆದುಕೊಳ್ಳ್ರಿ ಅಂತ ಹೇಳಿ ಬೀದರ್ ಜಿಲ್ಲೆ ಜನರಲ್ಲಿ ಸಚಿವರು ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಲ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.